ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಸಾರಿ ಎಲ್ರಿಗೂ ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ. ವ್ಲಾಗ್ ಹಾಕೋದು ಕೂಡ ಲೇಟಾಗೋಯ್ತು. ಇದು ಏನು ವಿಡಿಯೋ ಅನ್ನೋದು ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಹೌದು, ನೀವು ಗೆಸ್ ಮಾಡ್ತಿರೋದು ಕರೆಕ್ಟಾಗಿತ್ತು. ನಾನು ಲಾಸ್ಟ್ ವಿಡಿಯೋದಲ್ಲಿ ಸರ್ಪ್ರೈಸ್ ಇದೆ ಅನ್ನೋದು ಕಮೆಂಟ್ ಮಾಡಿ ಅಂತ ಹೇಳಿದೆ. ಸೊ ಶಿವಣ್ಣ ಬರ್ತಾರೆ ಅಂತ ಕಮೆಂಟ್ ಮಾಡಿದರೆ, ಹೌದು, ಶಿವ ಅವರು ರಜೆಗೆ ಬಂದಿದ್ದಾರೆ. ರಜೆ ಅಂತ ಅಂದರೆ ಏನು 1 ಮಂತ್ ಏನಲ್ಲ, ಸ್ವಲ್ಪ ದಿನ ಅಷ್ಟೇ ಬಂದಿದ್ದಾರೆ. ಎಷ್ಟು ದಿನನಾದ್ರೂ ಬರಲಿ, ಅವ್ರು ಒಂದೇ ದಿನ ಬಂದ್ರೂ ತುಂಬ ಖುಷಿನೇ. ಅದರಲ್ಲೂ ಶಿವರಾತ್ರಿ ಹಬ್ಬಕ್ಕೆ ಜೊತೆಲಿದ್ದಾರೆ ಅಂದರೆ ಇನ್ನೂ ತುಂಬ ಖುಷಿ ಆಯಿತು. ಇದು ಸ್ಯಾಟರ್ಡೆ ಅಂದರೆ ಶನಿವಾರದ್ದು ವ್ಲಾಗು. ನಾನು ಆಲ್ರೆಡಿ ನೆಕ್ಸ್ಟ್ ಈಗ ಶನಿವಾರ ಬರ್ತಾಯಿದೆ, ಯಾವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನಿಮ್ಗೆಲ್ರಿಗೂ ಗೊತ್ತು, ಇತ್ತೀಚೆಗೆ ಸ್ವಲ್ಪ ವಿಡಿಯೋ ಮಾಡೋದೆಲ್ಲ ಕಡಿಮೆ ಮಾಡಿದ್ದೀನಿ ಅಂತ. ನಿಮ್ಗಳ ಪ್ರೀತಿಗೋಸ್ಕರ ಅಷ್ಟು ಫೋರ್ಸ್ ಮಾಡಿ ಎಲ್ಲರೂ ಅಟ್ಲೀಸ್ಟ್ ವಾರಕ್ಕೊಂದು 2-3 ಆದ್ರೂ ವಿಡಿಯೋ ಹಾಕಿ ಅನ್ನೋದಕ್ಕೋಸ್ಕರ ಸ್ವಲ್ಪ ವಿಡಿಯೋ ಮಾಡಿ ಇಟ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಅಷ್ಟೇ. ಇದರಲ್ಲೇ ಒಂದು 2-3 ದಿನದ್ದು ವಿಡಿಯೋ ಹಾಕ್ಬಿಟ್ಟಿದ್ದೀನಿ. ಸ್ವಲ್ಪ ವಾಯ್ಸ್ ಕೂಡ ಚೇಂಜ್ ಆಗಿರ್ಬೋದು, ಕೋಲ್ಡ್ ಬೇರೆ ಆಗಿದೆ, ಮೂಗೆಲ್ಲ ಕಟ್ಕೊಂಬಿಟ್ಟಿದೆ ನೆಗಡಿ ಥರ ಆಗಿ. ಸೊ ಹಾಗಾಗಿ ಸ್ವಲ್ಪ ವಾಯ್ಸು ನಿಧಾನ ಕೇಳಿಸ್ತಾ ಇದೆ ಅನ್ಕೋತೀನಿ. ಆಲ್ಮೋಸ್ಟ್ ನಂದು ಯಾವಾಗೆಲ್ಲ ವಾಯ್ಸ್ ಕಡಿಮೆನೇ ಇರುತ್ತೆ. ಮೈಕ್ ಯೂಸ್ ಮಾಡಿ ಅಂತಿರ್ತೀರ. ಮೈಕ್ ತೊಗೊಂಡಿದ್ದೀನಿ, ಆದ್ರೂ ಅದು ಯೂಸ್ ಮಾಡಿ ನನಗೆ ವಾಯ್ಸ್ ಕೊಟ್ಟರೆ ಏನೋ ಒಂಥರ ನನಗೆ ಅನ್ಕಂಫರ್ಟಬಲ್ ಅನಿಸುತ್ತೆ. ಹಾಗಾಗಿ ನಾನು ಅದು ಯೂಸೇ ಮಾಡೋಕ್ಕೆ ಹೋಗಲ್ಲ. ಇದರಲ್ಲೇ ಸ್ವಲ್ಪ ಜೋರಾಗಿ, ಒಬ್ಬಳೇ ಇದ್ದರೆ ಸ್ವಲ್ಪ ಜೋರಾಗಿ ವಾಯ್ಸ್ ಓವರ್ ಕೊಡ್ತೀನಿ. ಸ್ಯಾಟರ್ಡೆ ಶಿವ ಅವರು ಬರೋವಷ್ಟರೊಳಗೆ ನಾನು ಎಲ್ಲ ಕೆಲಸನ ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು ಫಸ್ಟು ಹೋಗಿ ತರಕಾರಿ ಎಲ್ಲ ತೊಗೊಂಬಂದು ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಜೋಡಿಸಿಟ್ಕೊಂಡು ಒಂದು ಕಡೆಯಿಂದ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಪಾತ್ರೆಗಳು ಕೂಡ ಎಲ್ಲ ತೊಳೆದಿಟ್ಟೆ. ಕರೆಕ್ಟ್ 11 ಗಂಟೆ 11:30 ಅಷ್ಟರೊಳಗೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ಕೊಂಡಿದ್ದೆ. ಸೊ ಹಾಗೆ ನಾನು ಒಂದು ಬೀಟ್ರೋಟ್ ಜ್ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಕಿತ್ಲೆ ಹಣ್ಣು ತೊಗೊಂಡಿದ್ದೀನಿ, ಬೀಟ್ರೋಟ್ ತೊಗೊಂಡಿದ್ದೀನಿ, ಕ್ಯಾರೆಟ್ ತೊಗೊಂಡಿದ್ದೀನಿ. ಹಾಗೆಯೇ ಒಂದು 6 ಬೆಟ್ಟದ ನೆಲ್ಲಿಕಾಯಿ ಅಂದರೆ ದಪ್ಪ ನೆಲ್ಲಿಕಾಯಿ ಬರುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ. ಸೊ ಇದಕ್ಕಿನ್ನ ಆಪಲ್ ಬೇರೆ ಹಾಕಬೇಕು. ಆಪಲ್ ಒಂದು ಹಾಕಿದ್ರೆ ಇದ್ರದ್ದು ಪೂರ್ತಿ ಕಂಪ್ಲೀಟ್ ಆಗುತ್ತೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಜಿಂಜರು ಸೇರಿಸ್ಕೋತೀನಿ. ಸ್ವಲ್ಪ 1 ಇಂಚಷ್ಟು ಜಿಂಜರ್ ಸೇರಿಸ್ಕೋತೀನಿ. ಈಗ ಇದನ್ನು ಜಾರ್ ಒಳಗಡೆ ಹಾಕ್ಕೊಂಡಿದ್ದೀನಿ. 1 ಆಪಲ್ ಕಟ್ ಮಾಡಿ ತೊಗೊಂಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 2-3 ಕಿತ್ಲೆ ಹಣ್ಣು ತೊಗೊಂಡಿದ್ದೀನಿ, 1 ಸೇಬು, 1 ಕ್ಯಾರೆಟು, 1-2 ಬೀಟ್ರೋಟು, ಸ್ವಲ್ಪ ಜಿಂಜರು. ಬೇಕಂದರೆ ನೀವು ಸಾಲ್ಟ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಇಲ್ಲ. ನಾನು ಇದನ್ನು ಐಸ್ ಕ್ಯೂಬ್ ಮಾಡಿ ಇಟ್ಕೊಂಡು ಡೈಲಿ ನನಗೆ ಎಷ್ಟು ಬೇಕು ಅಂದರೆ ನನಗೆ ಎಷ್ಟು ಕುಡಿಯೋಕ್ಕಾಗುತ್ತೆ ಅಷ್ಟು ಒಂದು 5-6 ಐಸ್ ಕ್ಯೂಬ್ ಹಾಕ್ಕೊಂಡು ಬೆಳಗ್ಗೆ ಬಿಸಿನೀರಲ್ಲಿ ಐಸ್ ಕ್ಯೂಬ್ ಹಾಕ್ಕೊಂಡು ಅದನ್ನು ಕುಡಿದ್ಬಿಡ್ತೀನಿ. ಇದ್ರದ್ದು ಬೆನಿಫಿಟ್ಟು ನಿಮ್ಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಅದರಲ್ಲೂ ನೆಲ್ಲಿಕಾಯಿ ಹಾಕಿರೋದ್ರಿಂದ ಏರ್ ಫಾಲಿಗೆ ಮತ್ತು ಹಾಗೆ ಗ್ರೇ ಏರ್ಗೆ ತುಂಬ ಒಳ್ಳೆ ಬೆನಿಫಿಟ್ ಸಿಗುತ್ತೆ ನೆಲ್ಲಿಕಾಯಿ ಹಾಕಿರೋದ್ರಿಂದ. ಟ್ರೈ ಮಾಡಿ ನೋಡಿ. ನಾನು ಜಸ್ಟ್ ಒಂದು 15 ದಿನದಿಂದ ಇದನ್ನು ಕುಡಿತಾ ಇರೋದು, ತುಂಬ ಒಳ್ಳೆ ಬೆನಿಫಿಟ್ ಸಿಕ್ಕಿದೆ ನೋಡಿ. ಇವಾಗ ರೆಡಿಯಾಗಿದೆ. ಈ ರೀತಿಯಾಗಿ ನಾನು ರುಬ್ಕೊಂಡಿದ್ದೀನಿ. ಇದನ್ನು ತುಂಬ ಅಂದರೆ ತುಂಬ ತೆಳುವಾಗೂ ಮಾಡ್ಕೊಂಡಿಲ್ಲ, ತುಂಬ ಗಟ್ಟಿಯಾಗೂ ಇಲ್ಲ, ಒಂದು ಮೀಡಿಯಮ್ ಆಗಿ ಪೇಸ್ಟ್ ಥರ ಮಾಡಿಕೊಂಡು ಇದನ್ನೆಲ್ಲ ಒಂದು ಐಸ್ ಕ್ಯೂಬ್ ಇದ್ರೊಳಗಡೆ ಹಾಕಿ ಇಟ್ಕೊಂಡು ಆಮೇಲೆ ಅದು ಐಸ್ ಕ್ಯೂಬ್ ಆದಮೇಲೆ ಒಂದು ಬಾಕ್ಸ್ ಒಳಗಡೆ ಸ್ಟೋರ್ ಮಾಡಿ ಇಟ್ಕೋತೀನಿ. ಕರೆಕ್ಟ್ 1 ವಾರ ಅಥವಾ ಒಂದು 10 ದಿನ ಅದ್ರಗೂ ಅಷ್ಟೇ ಯೂಸ್ ಮಾಡ್ತೀನಿ. ಅದರೊಳಗಡೆ ಖಾಲಿ ಮಾಡ್ತೀನಿ ಆಲ್ಮೋಸ್ಟು. ಸೊ ತುಂಬ ದಿನ ಎಲ್ಲ ಯೂಸ್ ಮಾಡ್ಲಿಕ್ಕೆ ಹೋಗಲ್ಲ. ಸ್ವಲ್ಪ ಚೆನ್ನಾಗಿರುತ್ತೆ. ಫಸ್ಟ್ ಡೇ ನಮಗೆ ಕುಡಿಯೋಕ್ಕಾಗಲ್ಲ, ಆಮೇಲೆ ಆರಾಮ್ಸೆ ಕುಡಿದ್ಬಿಡ್ಬೋದು. ಶಿವವ್ರು ಬರ್ತಾರೆ ಅಂದರೆ ಏನೋ ಒಂಥರ ಸಡಗರ ನನಗೆ. ಮನೇಲಿ ಏನು ಕೆಲಸ ಇರುತ್ತೆ, ಏನು ಕೆಲಸ ಇರೋಲ್ಲ, ಎಲ್ಲ ನೋಡ್ಕೊಂಡು ಬೇಗ ಎಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಕೆಲಸನ ಮುಗಿಸ್ಕೊಂಡ್ಬಿಡ್ತೀನಿ. ಈಟ್ರಿ ಕೂಡ ಹಾಕ್ಕೊಂಡಿದ್ದೀನಿ. ಸ್ನಾನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಆಚೆ ಹೋಗ್ಬಿಟ್ಟು ಕೊಬ್ಬರಿ ತೊಗೊಬರೋಣ ಅಂತ ಅಂದ್ಕೊಂಡೆ. ಆಮೇಲೆ ಸ್ವಲ್ಪ ಲೇಟಾಗಿಬಿಡುತ್ತೆ. ಇವತ್ತು ಬೆಳ್ಳುಳ್ಳಿ ಚಟ್ನಿನೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೆಳ್ಳುಳ್ಳಿ ಚಟ್ನಿ ಪುಡಿ ಮಾಡಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು 200 ಗ್ರಾಮ್ ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಜೀರಿಗೆ ತೊಗೊಂಡಿದ್ದೀನಿ, ಕರಿಬೇವು ಮತ್ತು ಕಡಲೆ ಬೀಜ ಎಲ್ಲದನ್ನು ಹುರಿದಿಟ್ಕೊಂಡಿದ್ದೀನಿ. ಕಡಲೆ ಬೀಜನ ಸಿಪ್ಪೆ ತೆಗೆದ್ಬಿಟ್ಟು ಹುರಿದಿಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಪುಡಿ ಮಾಡಿಕೊಂಡ್ರೆ ಬೆಳ್ಳುಳ್ಳಿ ಚಟ್ನಿ ರೆಡಿ ಆಗುತ್ತೆ. ಶಿವರಿಗೆ ಚಟ್ನಿ ಪುಡಿ ಅಂತಂದರೆ ತುಂಬ ಇಷ್ಟ. ಕೊಬ್ಬರಿದು ಸ್ವಲ್ಪ ಕಡಿಮೆ, ಕಡಲೆ ಬೀಜ ಮತ್ತು ಅದೇ ಶೇಂಗಾ ಚಟ್ನಿ ಅಂತಾರಲ್ಲ, ಶೇಂಗಾ ಚಟ್ನಿ ಅಥವಾ ಈ ಥರ ಬೆಳ್ಳುಳ್ಳಿ ಚಟ್ನಿ ಆದರೆ ಸ್ವಲ್ಪ ಚೆನ್ನಾಗಿ ತಿಂತಾರೆ. ಸೊ ರೊಟ್ಟಿಗೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ಒಂದೊಂದು ಮಾಡಿಟ್ಟಿರ್ತೀನಿ. ನಮಸ್ತೆ ಮಾಡುವಾಗಲೇ ಜೈ ಹಿಂದ್ ಮಾಡು, ಜೈ ಹಿಂದ್. ರಾಮ್ ರಾಮ್ ಮಾಡು, ರಾಮ್ ರಾಮ್ ಸೀತಾರಾಮ್, ರಾಮ್ ರಾಮ್ ಸೀತಾರಾಮ್. ಜೈ ಆಂಜನೇಯ, ಜೈ ಜೈ ಆಂಜನೇಯ.
ಮಾಡು ಮಾಡು ಮಗ್ಲೆ. ಜಯ ಆಂಜನೇಯ ಮಾಡು. ಜಯ ಆಂಜನೇಯ, ಜಯ ಆಂಜನೇಯ. ಹಾ ಪಪ್ಪಿ ಕೊಡಮ್ಮ, ಎಲ್ರಿಗೂ ಮುತ್ತ ಕೊಡು. ಪಪ್ಪ ಅಪ್ಪ ಬಂದಾಗ ಹಿಂಗೆ ನಮಸ್ತೆ ಮಾಡ್ತೀಯಾ? ನಮಸ್ತೆ ಅಪ್ಪ, ನಮಸ್ತೆ ಮಾಡು ಎಲ್ಲರಿಗೂ ನಮಸ್ತೆ. ಅಯ್ಯೋ ಅಯ್ಯೋ ಅಯ್ಯೋ, ನಮ್ಮ ಹುಡುಗಿ ಟೆನ್ಷನ್ ಆಗ್ಬಿಡ್ತು. ಹೈಫೈ ಕೊಡು, ಹೈಫೈ ಕೊಡಮ್ಮ. ಯಾರ್ಯಾವ್ರದ್ರೊಳಗೆ ಬರ್ತಿರೋದು? ಚುಕ್ಕಿ ಇದ್ದಾಳೆ ಇಲ್ಲಿ. ನಮ್ಮ ಚುಕ್ಕಿ ನೋಡಿದ್ರಲ್ಲ ಯಾವ ಥರ ಎಲ್ಲ ಮಾಡ್ತಾಳೆ ಅಂತ. ತುಂಬ ಆಟ ಕಲ್ತ್ಬಿಟ್ಟಿದ್ದಾಳೆ, ಸಿಕ್ಕಾಬಟ್ಟೆ ಚೂಟಿ ಆಗ್ತಾ ಇದ್ದಾಳೆ. ಅವಳ ಹತ್ರ ಸ್ವಲ್ಪ ಹೊತ್ತು ಆಟ ಆಡಿ ಚಟ್ನಿ ಪುಡಿ ಕೂಡ ರೆಡಿ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ಯಾವ ರೀತಿಯ ಕಲರ್ ಬಂದಿದೆ ಅಂತ. ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಮೊಸರು ಅನ್ನ ಅದಕ್ಕೆಲ್ಲ ಹಾಕ್ಕೊಳ್ಳೋಕೆ ಇನ್ನೂ ಚೆನ್ನಾಗಿರುತ್ತೆ. ರೊಟ್ಟಿಗಾಗಿರ್ಬೋದು, ದೋಸೆಗಾಗಿರ್ಬೋದು, ಚಪಾತಿಗೆ ಇದ್ರ ಜೊತೆಗೆ ಸ್ವಲ್ಪ ಮೊಸರು ಸೇರಿಸ್ಕೊಂಡಾದರೂ ತಿನ್ಬೋದು. ಮೊಸರು ತಿನ್ನಲ್ಲ ಅಂದರೆ ತುಪ್ಪ ಹಾಕ್ಕೊಂಡು ಕೆಲವರು ತಿಂತಾರೆ. ತುಂಬ ಚೆನ್ನಾಗಿರುತ್ತೆ. ಒಂದೊಂದು ಸಲ ಏನಾದರೂ ಸಾಂಬಾರೇನು ಇಲ್ಲ ಅಂದರೆ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಬಿಟ್ಟು ಅದ್ರ ಮೇಲೆ ಇದೊಂದು ಚಟ್ನಿ ಪುಡಿ ಹಾಕ್ಕೊಂಡು ತಿಂದರೆ ಇನ್ನೂ ಸಖತ್ತಾಗಿರುತ್ತೆ. ಎಲ್ಲ ಕೆಲಸ ಮುಗಿಸ್ದೆ, ಸಂಜೆ ಆಯಿತು. ಇವಾಗ ಸ್ವಲ್ಪ ಆಚೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಪೂಜೆ ಎಲ್ಲ ಮುಗಿಸಿ ಆಚೆ ಹೊರಟಿದ್ದೀನಿ. ಶಿವವ್ರದ್ದು ಫ್ಲೈಟ್ ಇದ್ದಿದ್ದು 8 ಗಂಟೆಗಿತ್ತು. ಅವ್ರ ಮನೆಗೆ ಬರೋ ಅಷ್ಟೊತ್ತಿಗೆ 9 ಗಂಟೆ 10 ಗಂಟೆ ಆಗುತ್ತೆ ಅಂತ ಅಂದ್ಬಿಟ್ಟು ಅಷ್ಟರೊಳಗೆ ಸ್ವಲ್ಪ ಆಚೆ ಹೋಗ್ಬಿಟ್ಟು ಬಂದುಬಿಡೋಣ. ಇನ್ನು ಅಡುಗೆ ಬೇರೆ ಮಾಡಬೇಕು ಅವರಿಗೆ. ಅವರು ಬರೋದಿನ ಕೇಳ್ಕೊತೀನಿ ನಿಮಗೇನು ಅಡುಗೆ ಇಷ್ಟ ಅಂತ. ಸೊ ಅವ್ರು ಏನು ಇಷ್ಟ ಅಂತ ಹೇಳ್ತಾರೆ ಅದನ್ನೇ ಮಾಡೋದು. ನನಗೆ ಇಷ್ಟ ಬಂದಿರೋದೇನು ಮಾಡಲ್ಲ, ಅವರಿಗೆ ಏನು ಇಷ್ಟ ಇರುತ್ತೆ ಅದನ್ನ ಮಾಡ್ತೀನಿ. ಯಾಕಂದರೆ ಅಲ್ಲಿ ಊಟ ತಿಂದು ಅವ್ರಿಗೂ ಬೇಜಾರಾಗಿ ಹೋಗ್ಬಿಟ್ಟಿರುತ್ತೆ. ಸೊ ಅವ್ರಿಗೆ ಇಷ್ಟ ಆಗಿರೋದು ಒಂದಿನ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಕಡೆ ಸಾಂಬಾರಿಗೆ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ, ಹಾಗೆ ಅನ್ನ ಕೂಡ ಇಟ್ಕೊಂಡಿದ್ದೀನಿ. ಇವತ್ತು ನಾನು ಏರ್ ಫ್ರೈನರ್ ಆನ್ ಮಾಡ್ಕೊಂಡಿದ್ದೀನಿ. ಇಷ್ಟು ದಿನದವರೆಗೂ ಪ್ಯಾಕ್ ಮಾಡಿ ಎತ್ತಿಟ್ಬಿಟ್ಟಿದ್ದೆ, ಇವತ್ತದು ಕೆಲ್ಸಕ್ಕೆ ಬಂತು. ಸೊ ಅಡುಗೆ ಕೂಡ ಎಲ್ಲ ರೆಡಿ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ಮುದ್ದೆ ಮಾಡಿಬಿಟ್ಟು ಸಾಂಬಾರು ಮಾಡು ಅಂತ ಹೇಳಿದ್ರು. ನಾನು ಮುದ್ದೆ ಮಾಡಿದ್ರೆ ಪಾಪ ಅವರು ಜಾಸ್ತಿ ಅಷ್ಟಾಗಿ ಮುದ್ದೆ ತಿನ್ನಲ್ಲ, ಚಪಾತಿ ಅಂದರೆ ತುಂಬ ಇಷ್ಟ. ಹಾಗಾಗಿ ಚಪಾತಿ ಮುದ್ದೆ ಎರಡೂ ಮಾಡೋಣ, ಎರಡರಲ್ಲಿ ಯಾವುದು ಇಷ್ಟ ಆಗುತ್ತೆ ಅದು ತಿಂತಾರೆ ಅಂತ ಅಂದ್ಬಿಟ್ಟು ಫಸ್ಟು ಸಾಂಬಾರೆಲ್ಲ ಮಾಡಿ ಇಟ್ಕೊಂಬಿಡೋಣ ಅಂದ್ಬಿಟ್ಟು ಸಾಂಬಾರಿಗೆ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ಅವ್ರು ಬರೋದು ಇನ್ನೊಂದು 1/2 hour ಐತೆ ಅನ್ನಂಗೆ ಹಿಟ್ರಿಗೆಲ್ಲ ಹಾಕ್ಬಿಟ್ಟು ಆಮೇಲೆ ನಾನು ಚಪಾತಿ ಮಾಡ್ಲಿಕ್ಕೆ ಶುರು ಮಾಡಿಕೊಂಡ್ರೆ ನೀರೂ ಕಾದಿರುತ್ತೆ. ಅಷ್ಟರೊಳಗೆ ಅವರು ಬರ್ತಾರೆ, ಬಿಸಿ ಬಿಸಿ ಚಪಾತಿ ಮತ್ತು ಮುದ್ದೆ ಮಾಡ್ಕೋಬೋದು. ಚಪಾತಿ ಬೇಕಾದರೆ ಚಪಾತಿ ತಿಂತಾರೆ, ಇಲ್ಲ ಅಂತಂದರೆ ಮುದ್ದೆ ಬೇಕಂದರೆ ಮುದ್ದೆ ಊಟ ಮಾಡ್ತಾರೆ ಅಂದ್ಬಿಟ್ಟು ಎರಡೂ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. 1 ತಿಂಗಳು 2 ತಿಂಗಳು ಅಥವಾ 5 ತಿಂಗಳವರೆಗೂ ಕಾದ್ಬಿಡ್ಬೋದು. ಲಾಸ್ಟ್ ಮೂಮೆಂಟ್ ಇರುತ್ತಲ್ಲ, ಈ ಒಂದು ಅರ್ಧ ಗಂಟೆ 1 ಗಂಟೆ, ಆವಾಗ ಕಾಯೋದೇ ಕಷ್ಟ. ಅಡುಗೆ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಕೂತಿದ್ದೆ, ಅಷ್ಟರೊಳಗೆ ಅವ್ರು ಬಂದು ಬೆಲ್ ಮಾಡಿಬಿಟ್ಟು ಆಚೆ ಕಡೆ ಸೈಡಲ್ಲಿ ಹೋಗಿ ನಿಂತಿದ್ರು. ಆಮೇಲೆ ಖುಷಿಯಾಗೋಯ್ತು ನನಗೆ, ಅವರು ಫೇಸ್ ನೋಡಿದ ತಕ್ಷಣವೇ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು. ಸೊ ನಾನು ಹಾಗೆ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಆನ್ ಮಾಡಿ ಇಟ್ಕೊಂಡಿದ್ದೆ. ಕರೆಕ್ಟ್ ಟೈಮಿಗೆ ಅವರೂ ಕೂಡ ಬೆಲ್ ಮಾಡಿದ್ರು. ಸೊ ಅದೊಂದು ಸ್ವಲ್ಪ ವಿಡಿಯೋನ ನಾನು ಕಟ್ ಮಾಡಿಬಿಟ್ಟು ಇದಿಷ್ಟನ್ನು ಮಾತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನನಗೂ ಕೂಡ ಒಂದು ವಿಡಿಯೋ ಕ್ಲಿಪ್ ಸಿಕ್ತಂಗಾಯಿತು. ಇಂಥ ಮೂಮೆಂಟಲ್ಲಿ ಅನಿಸುತ್ತೆ ಮನೇಲಿ ಯಾರು ಒಬ್ರು ಇದ್ದರೆ ಒಂದೊಂದು ಸ್ವಲ್ಪ ಅಂದರೆ ಹ್ಯಾಪಿ ಮೂಮೆಂಟ್ ಏನಿರುತ್ತೆ ಅದನ್ನು ವಿಡಿಯೋ ಮಾಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅದನ್ನು ಪದೇ ಪದೇ ನೋಡ್ತಲೇ ಇರಬೇಕು ಅನ್ನಿಸ್ತಾ ಇರುತ್ತೆ. ಮನೇಲಿ ಇಬ್ಬರೇ ಇರೋದ್ರಿಂದ ನಮ್ಮ ವಿಡಿಯೋ ನಾವೇ ಮಾಡ್ಕೋಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಅವರು ಬಂದು ಫ್ರೆಶ್ ಅಪ್ ಆಗಿ ಹೊಟ್ಟೆ ತುಂಬ ಊಟ ಮಾಡಿದ್ರು. ಊಟ ಎಲ್ಲ ಮಾಡಾದಮೇಲೆ ನೋಡ್ತಾ ಇರ್ಬೋದು ಬಟ್ಟೆಗಳು ಎಷ್ಟಿದ್ದಾವೆ ಅಂತ. ಇಷ್ಟು ಬಟ್ಟೆ ಎಲ್ಲ ಇನ್ನೂ ಬಟ್ಟೆ ಇದೆ. ಸುಮಾರು ಒಂದು 4 ಸಲ ನಾನು ವಾಷಿಂಗ್ ಮಿಷಿನಿಗೆ ಬಟ್ಟೆಗಳು ಹಾಕಿದ್ದು. 1 hour ಅಥವಾ 1.5 hour ಇಡಬೇಕು ಇರೋ ಬಟ್ಟೆಗಳು ತೊಳೆಯೋಕ್ಕೆ. ಯಾಕಂದರೆ ನೀಟಾಗಷ್ಟು ಗಂಡು ಮಕ್ಕಳು ತೊಳೆದಿರಲ್ಲ. ಸೊ ಹಾಗಾಗಿ ರಾತ್ರಿ 1-2 ಸಲ ತೊಳೆದ್ಬಿಟ್ಟು ಬೆಳಗ್ಗೆ 1-2 ಸಲ ಹಾಕಿದ್ದೆ. ಸೊ ಅದಾದಮೇಲೆ ಎಲ್ಲದನ್ನು ತಗೊಂಬಂದು ಬೆಳಗ್ಗೆ ಮಾರ್ನಿಂಗಿಂದ ಇದೇ ವಿಡಿಯೋನ ಕಂಟಿನ್ಯೂ ಮಾಡಿಕೊಂಡೆ. ನಾನು ಬಟ್ಟೆ ಮುಚ್ಚೋದನ್ನು ನೀನು ವಿಡಿಯೋ ಮಾಡ್ತೀಯ ಅಂತಿದ್ರೆ ನಾನು ಅವ್ರಿಗೆ ಎಕ್ಸಾಂಪಲ್ ಕೊಡ್ತಿದ್ದೆ. ಮೊದಲು ಅಷ್ಟೊಂದು ಸಪೋರ್ಟ್ ಮಾಡ್ತಿದ್ರಿ, ಬರೀ ವಿಡಿಯೋ ಮಾಡೋ ಅಂತ ಹೇಳೋದಲ್ಲ ಮಾಡು ಅಂತ, ನೀವು ವಿಡಿಯೋದಲ್ಲಿ ಸ್ವಲ್ಪ ಕಾಣಿಸ್ಕೋಬೇಕು ಅಂತ. ಹಂಗಂತ ಬಟ್ಟೆ ಮುಡ್ಸೋದೆಲ್ಲ ನನಗೆ ವಿಡಿಯೋ ಮಾಡ್ತೀಯಾ ಅಂತೇಳಿ ಏನೇನೋ ಮಾತಾಡ್ಕೋತಾಯಿದ್ರು. ಸೊ ನಾನು ಹಂಗೆ ಬೇರೆಯವ್ರು ನೋಡಿ ಕಲೀರಿ, ಅವರೆಲ್ಲ ಎಷ್ಟು ಚೆನ್ನಾಗಿ ಎಲ್ಲ ವಿಡಿಯೋ ಮಾಡ್ತಾರೆ, ರೀಲ್ಸ್ ಮಾಡ್ತಾರೆ, ಎಲ್ಲೆಲ್ಲಿ ಹೋಗ್ತಾರಲ್ಲ ಎಲ್ಲ ವಿಡಿಯೋ ಮಾಡ್ಕೊಂಡು ಬರ್ತಾರೆ. ನೀವು ಅಷ್ಟು ಮಾಡಲ್ಲ, ನಾನು ಎಲ್ಲ ಕಡೆ ನಾನು ಒಬ್ಬಳೇ ಮಾಡಬೇಕು ಅಂತ
ಆಮೇಲೆ ಅವರು ಅದಕ್ಕೆ ಒಂದೊಂದು ಉತ್ತರ ಕೊಡ್ತಾ ಇರ್ತಾರೆ. ಅದು ಆಲ್ರೆಡಿ ಅಭ್ಯಾಸ ಆಗೋಗ್ಬಿಟ್ಟಿದೆ ನನಗೆ. ಸೊ ಅದಕ್ಕೆಲ್ಲ ನನ್ನ ತಲೆ ಕೆಡಿಸ್ಕೊಳ್ಳಲ್ಲ. ಅದಕ್ಕೆ ಇತ್ತೀಚೆಗೆ ವಿಡಿಯೋ ಮಾಡೋದೇ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಏನಂತಂದರೆ ಕುಕ್ಕಿಂಗ್ ವಿಡಿಯೋ ಅದೆಲ್ಲ ಆದರೆ ಒಬ್ಬೊಬ್ಬರೇ ಮಾಡ್ಕೊಂಬಿಡ್ಬೋದು ಆರಾಮಾಗಿ. ಸೊ ಈ ಥರ ವ್ಲಾಗ್ ಎಲ್ಲ ಮಾಡಬೇಕಾದ್ರೆ ಪ್ರತಿಯೊಂದು ಮೂಮೆಂಟ್ನು ನಾವು ವಿಡಿಯೋ ಮಾಡಬೇಕಾಗುತ್ತೆ. ಆವಾಗ ಯಾರ್ದಾದ್ರೂ ಎಲ್ಪ್ ಬೇಕಾಗುತ್ತೆ. ಆವಾಗ ಅನಿಸುತ್ತೆ ಅಯ್ಯೋ ಒಬ್ಬರೇ ಯಾರು ಮಾಡ್ತಾರಪ್ಪ ಇದೆಲ್ಲ ಅಂತ. ಸೊ ಆ ಥರ ಆಗುತ್ತೆ. ಹಾಗೇ ಒಂದು ಟೆಂಪಲ್ ರನ್ ಇತ್ತು, ಒಂದು ದೇವಸ್ಥಾನ ವಿಸಿಟ್ ಕೊಡೋದಿತ್ತು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಮನೆಯಲ್ಲಿ ಎಣ್ಣೆಗಾಯಿ ಮತ್ತು ಅಕ್ಕಿ ರೊಟ್ಟಿ ಮಾಡ್ಕೊಂಡಿದ್ದೆ. ಅದ್ರ ಜೊತೆಲಿ ಚಟ್ನಿ ಪುಡಿ ಮತ್ತು ಮೊಸರು ಹಾಕ್ಕೊಂಡು ಊಟನೂ ಕೂಡ ಮಾಡಿ ಮುಗಿಸ್ಕೊಂಡೆ. ಅಲ್ಲಿಂದ ತಂದಿರೋ ಅಂಥ ಸ್ವಲ್ಪ ಪ್ರಸಾದಗಳೆಲ್ಲ ಇತ್ತು, ಅದನ್ನೆಲ್ಲ ಪೂಜೆ ಮಾಡಬೇಕಿತ್ತು. ಮತ್ತು ನಾನು ಹಬ್ಬದ ದಿನದಿಂದ ವಿಡಿಯೋನ ಕಂಟಿನ್ಯೂ ಮಾಡಿಕೊಂಡೆ. ಅಲ್ಲಿಗೆ 2 ದಿನದ ವಿಡಿಯೋನೇ ಸ್ಕಿಪ್ ಮಾಡಿಬಿಟ್ಟೆ ನಾನು. ಸೊ ಹಬ್ಬದ ದಿನ ಮಾಮೂಲಿ ಅಂತ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಇವತ್ತು ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡೆ. ಯಾಕಂದರೆ ಬುಧವಾರ ಹಬ್ಬ ಬಂದಿರೋದ್ರಿಂದ ಗುರುವಾರ ನನಗೆ ರಾಯರ ಪೂಜೆಗೂ ಸರಿಯಾಗುತ್ತೆ ಅಂದ್ಬಿಟ್ಟು ಗುರುವಾರನೇ ನಾನು ದೇವ್ರ ಪಾತ್ರೆ ತೊಳ್ಕೊತಿದ್ದು. ಬಟ್ ಇವತ್ತು ಬುಧವಾರನೇ ತೊಳೆದು ಎಲ್ಲ ಪೂಜೆಗೆ ರೆಡಿ ಮಾಡಿಕೊಂಡೆ. ಹಾಗೆ ತಂಬಿಟ್ಟಿಗೆ ಸ್ವಲ್ಪ ಕೊಬ್ಬರಿ ಎಲ್ಲ ಬೇಕಿತ್ತು, ಊರಿಂದ ತೊಗೊಂಬಂದಿದ್ರು. ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ಕೋತಾ ಸ್ವಲ್ಪ ಪ್ರಸಾದಕ್ಕೆ ತಂಬಿಟ್ಟು ಮಾಡ್ಕೋಬೇಕಲ್ಲ, ಈ ಹಬ್ಬಕ್ಕೆ ಎಲ್ಲರೂ ಮಾಡೋದನ್ನು ತಂಬಿಟ್ಟು. ನಮ್ಮೂರಲ್ಲೂ ಅಷ್ಟೇ. ಇವತ್ತು ಅಕ್ಕಿ ತಂಬಿಟ್ಟು ಮತ್ತು ಕಡಲೆದು ಎರಡನ್ನೂ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಪೂಜೆ ಮಾಡೋದಕ್ಕೂ ಮೊದಲೇ ಎಲ್ಲ ರೆಡಿ ಮಾಡ್ಕೊಂಬಿಡೋಣ, ಆಮೇಲೆ ನೀಟಾಗಿ ಪೂಜೆ ಮಾಡೋಣ ಅಂದ್ಬಿಟ್ಟು ಫಸ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಜೋಡಿಸ್ಬಿಟ್ಟು ಹೂವು ಎಲ್ಲ ಮುಡಿಸಿ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ. ಬರೀ ದೀಪ ಹಚ್ಚಿ ಪೂಜೆ ಮಾಡೋದಷ್ಟೇ ಇತ್ತು. ಹಾಗೆ ಮನೇಲಿ ಒಂದು ಶಿವನ ಮೂರ್ತಿ ಇದೆ, ನನಗೆ ನಮ್ಮ ಅಮ್ಮ ಗಿಫ್ಟಾಗಿ ಕೊಟ್ಟಿದ್ಲು. ಅದಕ್ಕೇ ಈಗ 2 ವರ್ಷದಿಂದನೂ ಅದರಲ್ಲೇ ನಾನು ಅಭಿಷೇಕ ಮಾಡಿ ಅದಕ್ಕೇ ಪೂಜೆ ಮಾಡ್ತಿರೋದ್ರಿಂದ ಸೊ ಅದಕ್ಕೇ ಇವತ್ತೂ ಕೂಡ ಅಭಿಷೇಕ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಹಾಗೆ ತಂಬಿಟ್ಟು ಮಾಡ್ಲಿಕ್ಕೂ ಕೂಡ ಅಕ್ಕಿ ಹುರ್ಕೋತಾ ಇದ್ದೀನಿ. ಹಬ್ಬದ ದಿನ ಆಗಿರ್ಬೋದು, ವಾರದ ದಿನ ಆಗಿರ್ಬೋದು, ನಾವು ಎಷ್ಟೇ ಬೇಗ ಎದ್ರೂ ನಾವು ಪೂಜೆ ಮುಗಿಸೋಷ್ಟರೊಳಗೆ ಟೈಮ್ ಆಗೇ ಬಿಡುತ್ತೆ. ಅಪರೂಪ ಬೇಗ ಪೂಜೆ ಮಾಡ್ತೀವಿ ಅನ್ನೋದು. ಯಾಕಂದರೆ ದೇವ್ರ ಪಾತ್ರೆ ಎಲ್ಲ ತೊಳೆದು ಬೇಗನೆ ನಾವು ಪೂಜೆ ಮಾಡ್ತೀವಿ ಅನ್ನೋದು ಅದು ನನ್ನ ಪ್ರಕಾರ. ನನಗೆ ಅದು ಸ್ವಲ್ಪ ಕಷ್ಟನೇ, ಲೇಟಾಗಿಬಿಡುತ್ತೆ. ಬಾಕಿಯವರೆಲ್ಲ ಸ್ವಲ್ಪ ಫಾಸ್ಟಾಗಿ ಮಾಡ್ಕೋಬೋದು ಅಂತ ಅಂದ್ಕೋತೀನಿ. ಇವಾಗ ಕೆಲಸ ಎಲ್ಲ ಮುಗೀತು, ತಂಬಿಟ್ಟು ಕೂಡ ರೆಡಿ ಆಯಿತು. ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು, ಅದು ಪಾಕ ಎಲ್ಲ ತೆಗ್ದಿದ್ನಲ್ಲ ಅದೆಲ್ಲ ಅದು ಸ್ವಲ್ಪ ಹಾಗೆ ಎಲ್ಲ ವಾಶ್ ಮಾಡೋಕ್ಕೆ ಹಾಕ್ಬಿಟ್ಟು ಗ್ಯಾಸೆಲ್ಲ ಒರೆಸ್ಕೊಂಬಿಡೋಣ ಅಂತ. ಯಾಕೆಂದರೆ ಗ್ಯಾಸ್ನೂ ಕೂಡ ಪೂಜೆ ಮಾಡೋದ್ರಿಂದ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ಟು ನೀಟಾಗಿ ಒಂದು ಸಲ ಕೈ ಕಾಲು ಮುಖ ತೊಳೆದ್ಬಿಟ್ಟು ಆಮೇಲೆ ಸೀರೆ ಉಟ್ಕೊಂಡು ಪೂಜೆ ಮಾಡ್ಲಿಕ್ಕೆ ಬರೋಣ ಅಂದ್ಬಿಟ್ಟು ಇವತ್ತು ಸೀರೆ ಉಟ್ಕೊಂಡಿದ್ದೀನಿ. ಇದು ಮೀಶೋಯಿಂದ ತೊಗೊಂಡಿದ್ದಂಥ ಸೀರೆ, ಅದನ್ನೇ ಇವತ್ತು ಉಟ್ಕೊಂಡಿದ್ದೀನಿ. ಯಾವುದೇ ರಿವ್ಯೂ ಇಲ್ದಲೇ ನಾನೇ ಸೀರೆ ಇಷ್ಟಪಟ್ಟು ತೊಗೊಂಡಿದ್ದು. ಬಟ್ ಸೀರೆ ಚೆನ್ನಾಗಿದೆ, ಬ್ಲೌಸ್ ಸ್ವಲ್ಪ ನನಗೆ ಇಷ್ಟ ಆಗಲಿಲ್ಲ. ಸೊ ಸಿಂಪಲ್ ಡಿಸೈನ್ ಇಟ್ಕೊಂಡು ಬ್ಲೌಸ್ ಸ್ಟಿಚ್ ಮಾಡಿಕೊಂಡೆ. ಅದಾದಮೇಲೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಕೂಡ ರೆಡಿ ಮಾಡಿಕೊಂಡು ಇವಾಗ ಮೊದಲು ದೇವ್ರ ದೀಪ ಹಚ್ಕೋತಾ ಇದ್ದೀನಿ. ಮೇಲ್ಗಡೆ ಕೆಳಗಡೆ ಕುತ್ಕೊಂಡು ಅಭಿಷೇಕ ಮಾಡೋದ್ರಿಂದ ಫಸ್ಟು ಮೇಲ್ಗಡೆ ಗಣೇಶನಿಗೆಲ್ಲ ಪೂಜೆ ಮಾಡ್ಕೊಂಬಿಟ್ಟು ಮನೆ ದೇವ್ರನ್ನೆಲ್ಲ ಪೂಜೆ ಮಾಡಿಬಿಟ್ಟು ಆಮೇಲೆ ಕೆಳಗೆ ಕುತ್ಕೊಂಡು ಆರಾಮಸೆ ಪೂಜೆ ಮಾಡೋಣ ಅಂತ. ಸ್ವಲ್ಪ ಅಭಿಷೇಕ ಮಾಡೋದೆಲ್ಲ ಅದು ಮಂತ್ರ ಎಲ್ಲ ಇರುತ್ತಲ್ಲ, ಅದು ಓದಿ ನಿಧಾನಕ್ಕೆ ಪೂಜೆ ಮಾಡೋದು. ನನಗೆ ಸಡನ್ನಾಗಿ ಅಷ್ಟೆಲ್ಲ ಮಂತ್ರ ಉಚ್ಚಾರಣೆ ಮಾಡೋದು ಗೊತ್ತಾಗಲ್ಲ. ಯಾಕಂದರೆ ನಾವೇನು ಹುಟ್ಟುತ್ತವಿಂದನೇ ಮಂತ್ರಗಳು ಹೇಳೋದು ಕಲ್ತಿಲ್ಲ. ಸೊ ಇವಾಗ ಇದೆಲ್ಲ ಸ್ವಲ್ಪ ಕಲಿತಾ ಇರೋದರಿಂದ ನಿಧಾನಕ್ಕೆ ಅದು ಕೂತ್ಕೊಂಡು ಯಾವುದನ್ನು ಕೂಡ ತಪ್ಪಾಗದೇ ಇರೋ ರೀತಿ ನಿಧಾನಕ್ಕೆ ಅದನ್ನು ಓದಿ ನಾವು ಪೂಜೆ ಮಾಡಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ನಿಧಾನನೇ ಆಯಿತು. ಸುಮಾರು ಒಂದು ಅರ್ಧ ಗಂಟೆ ಮೇಲೆ ತೊಗೊಂಡೆ ನಾನು ಪೂಜೆ ಎಲ್ಲ ಮುಗಿಸೋ ಅಷ್ಟರೊಳಗೆ. ಅದರಲ್ಲಿ ಕೊಟ್ಟಿರೋ ಥರ ನೋಡಿಕೊಂಡು ಅದನ್ನು ಓದ್ಕೊಂಡು ಹಾಗೆ ಅಭಿಷೇಕ ಮಾಡಿಕೊಂಡು ಪೂಜೆ ಮಾಡಿದೆ. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಶಿವವಾರ ಮಾಡಬೇಕು ಇದನ್ನೆಲ್ಲ, ಹೆಣ್ಮಕ್ಳು ಮಾಡ್ಬೋದು ಹೆಂಗೋ ನನಗೆ ಗೊತ್ತಿಲ್ಲ. ಅವ್ರ ಡ್ಯೂಟಿನೇ ಆಗಿದೆ. ಪ್ರತಿ ವರ್ಷವೂ ಒಂದು ವರ್ಷ ಹಬ್ಬಕ್ಕೆ ಇರ್ತಾರೆ, ಒಂದು ವರ್ಷ ಡ್ಯೂಟಿಲಿ ಇರ್ತಾರೆ. ಅದಕ್ಕೋಸ್ಕರ ನಾನೇ ಹೋದ ವರ್ಷವೂ ಮಾಡಿದ್ದೆ, ಈ ವರ್ಷವೂ ನಾನೇ ಮಾಡ್ತಿದ್ದೀನಿ. ಅವರು ಕೂಡ ಉಪವಾಸ ಇರ್ತಾರೆ, ಪ್ರತಿ ವರ್ಷವೂ ಉಪವಾಸ ಇರ್ತಾರೆ, ಏಳಿಸ್ಕೊಳ್ಳಲ್ಲ, ಆ ರೀತಿಯಾಗಿ ಉಪವಾಸ ಇರ್ತಾರೆ. ನಾನು ಮೊದಲೆಲ್ಲ ಉಪವಾಸ ಇರ್ತಿದ್ದೆ, ಬಟ್ ನಂಗೆ ಇವಾಗ ಉಪವಾಸ ಇರೋಕ್ಕಾಗಲ್ಲ. ನಿಮಗೆ ಎಲ್ರಿಗೂ ಗೊತ್ತು, ಮೆಡಿಸನ್ ತೊಗೋಬೇಕು. ಅದು ಅಲ್ದಲೆ ಮೆಡಿಸನ್ನು ತೊಗೊಳೋದ್ರಿಂದ ನನಗೆ ಯಾವಾಗ ಹಸುವಾಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಹಸುವಾದಾಗ ಸ್ವಲ್ಪ ತಿಂದ್ಬಿಡ್ಬೇಕಿಲ್ಲ ಅಂದರೆ ನನಗೆ ಅದನ್ನು ತಡ್ಕೊಳ್ಳೋ ಶಕ್ತಿನೂ ಕೂಡ ಇಲ್ಲ. ಹಾಗಾಗಿ ನಾನು ಉಪವಾಸ ಎಲ್ಲ ಮಾಡಲಿಲ್ಲ. ಪೂಜೆ ಎಲ್ಲ ಮುಗಿದು ನನ್ನೆಲ್ಲ ಕೆಲಸ ಮುಗಿಯೋ ಅಷ್ಟೊತ್ತಿಗೆ ಸುಮಾರು ಒಂದು ದೇವಸ್ಥಾನಗಳಿಗೆಲ್ಲ ಹೋಗೋದಿತ್ತು. ಹೋಗಿ ಬರೋ ಅಷ್ಟರೊಳಗೆ ನಾನು 4 ಗಂಟೆ 5 ಗಂಟೆ ಆಗಿತ್ತು. ಅಲ್ಲಿವರೆಗೂ ಉಪವಾಸ ಇದ್ದೆ. ಅದಾದಮೇಲೆ ನನಗೆ ಉಪವಾಸ ಇರೋಕ್ಕಾಗಲಿಲ್ಲ.
ಸೊ ಮಾಮೂಲಿ ಅನ್ನ ಏನು ಮಾಡೋಂಗಿರಲ್ಲ ಅಲ್ವಾ, ಏನಾದ್ರೂ ತಿಂಡಿ ಮಾಡೋದಿರುತ್ತೆ. ಹಾಗಾಗಿ ಉಪ್ಪಿಟ್ಟು ಮಾಡ್ಕೊಬಿಡೋಣ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡ್ಕೊಂಡು ತಿಂದುಬಿಟ್ಟೆ. ಸೊ ನನ್ನ ಅಭಿಷೇಕ ಕೂಡ ಮುಗೀತು. ನನಗೆ ಗೊತ್ತಿರೋ ಥರ ನಾನು ಅಭಿಷೇಕ ಮಾಡಿದ್ದೀನಿ. ಸೊ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ನಾನು ಯಾವ ಥರ ಅಲ್ಲಿ ಕೊಟ್ಟಿರ್ತಾರೆ ಅದನ್ನು ನೋಡ್ಕೊಂಡು ನಿಧಾನಕ್ಕೆ ಪೂಜೆ ಮಾಡಿಕೊಂಡು ಆಮೇಲೆ ಅಭಿಷೇಕ ಕೂಡ ಮಾಡಿಕೊಂಡೆ. ಸೊ ಅದಾದಮೇಲೆ ಭಗವದ್ಗೀತೆ ಎಲ್ಲ ಓದೋದಿರುತ್ತೆ. ಎಷ್ಟು ಲೇಟ್ ಆಗುತ್ತೆ ಅಂತಂದರೆ ನಾವು ಅಂದ್ಕೊತೀವಿ ಬೇಗ ಎಲ್ಲ ಮುಗಿದ್ಬಿಡುತ್ತೆ ಅಂತ. ಸಾಧ್ಯನೇ ಇಲ್ಲ, ಬೇಗ ಮುಗಿಯಲ್ಲ. ಹಬ್ಬಗಳ ಟೈಮಲ್ಲಿ ಹೆಂಗೆ ಅಂದ್ರೂ ಲೇಟ್ ಆಗೇ ಆಗುತ್ತೆ. ಅಭಿಷೇಕದ್ದೆಲ್ಲ ಮುಗೀತು, ಪೂಜೆನೂ ಕೂಡ ಆಯಿತು. ಅದಾದಮೇಲೆ ಲಾಸ್ಟಲ್ಲಿ ನಾನು ಬಿಲ್ವ ಪತ್ರ ಇಟ್ಬಿಟ್ಟು ಪೂಜೆ ಮಾಡಿಕೊಡ್ತೀನಿ. ಒಂದು 21 ಅಥವಾ 101 ಈ ಥರ ಬಿಲ್ವ ಪತ್ರೆನ ಅರ್ಪಿಸ್ಬಿಟ್ಟು ಅದಕ್ಕೂ ಕೂಡ ಒಂದೊಂದು ಮಂತ್ರಗಳು ಬರುತ್ತೆ. ಅದನ್ನೆಲ್ಲ ಹೇಳ್ಕೊಂಡು ಅರ್ಪಣೆ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟು ಒಂದು ಮಂಗಳಾರತಿ ಮಾಡಿಬಿಟ್ಟು ಪೂಜೆನ ಮುಗಿಸ್ಕೊತೀನಿ. ಸೊ ಪೂಜೆ ಎಲ್ಲ ಮುಗಿಸಿದ್ದಾಯಿತು. ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ಆಮೇಲೆ ಹೊಟ್ಟೆ ಹಸ್ವಾಗ್ತಾಯಿತ್ತು. ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಬೇಡ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಮನೆ ಪಕ್ಕದಲ್ಲೇ ದೇವಸ್ಥಾನ ಇರೋದರಿಂದ ಒಗ್ಗರಣೆಗೆ ಹಾಕ್ಬಿಟ್ಟು ಹೋದರೆ ಆರಾಮ್ಸೆ ದರ್ಶನ ಮಾಡ್ಕೊಂಬಿಟ್ಟು ಬರ್ಬೋದು. ಅದು ಬರೋಷ್ಟರೊಳಗೆ ಉಪ್ಪಿಟ್ಟಿಂದು ಎಲ್ಲ ರೆಡಿಯಾಗಿರುತ್ತೆ. ಆಮೇಲೆ ಬಂದು ರವೆ ಹಾಕಿದ್ರೆ ಒಂದು ತಿಂಡಿ ಕೂಡ ರೆಡಿ ಆಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಬೇಗ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಪೂಜೆ ಮಾಡೋವರೆಗೂ ಹೊಟ್ಟೆ ಹಸ್ವಾಗಲ್ಲ. ಪೂಜೆ ಮುಗಿದ ತಕ್ಷಣವೇ ಹಸು ಶುರು ಆಗಿಬಿಡುತ್ತೆ. ಆಮೇಲೆ ತಂಬಿಟ್ಟೆಲ್ಲ ತಿಂದುಬಿಟ್ರೆ ಸಿಹಿ ತಿಂದರೆ ನಾವು ಹೊಟ್ಟೆ ಹಂಗೆ ಇದಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಫಸ್ಟು ಏನಾದರೂ ತಿಂದ್ಬಿಟ್ಟು ಆಮೇಲೆ ಸಿಹಿ ತಿನ್ನೋಣ ಅಂತ ಅಂದ್ಬಿಟ್ಟು ಫಸ್ಟು ಉಪ್ಪಿಟ್ಟಿಗೆ ಒಗ್ಗರಣೆಗೆ ಹಾಕ್ಬಿಟ್ಟು ಆಮೇಲೆ ಹೋಗಿ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ನಮ್ಮ ಮನೆ ಪಕ್ಕ ಇರೋ ದೇವಸ್ಥಾನದಲ್ಲಿ ಶಿವಂದೊಂದು ಮೂರ್ತಿ ಇಟ್ಟಿರ್ತಾರೆ. ಅಲ್ಲಿ ಹಾಲು ಎಲ್ಲ ಇಟ್ಟಿರ್ತಾರೆ. ಅಭಿಷೇಕ ಮಾಡೋರಿದ್ದರೆ ಮಾಡ್ಬೋದು. ಸೊ ಆ ಥರ ಒಂದಿರುತ್ತೆ. ಸೊ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದು ಪೂಜೆ ಮಾಡ್ಕೊಂಡು ಬಂದು ಸಂಜೆ ಸಿಕ್ಕಾಬಟ್ಟೆ ಸುಸ್ತಾದಂಗೆ ಆಗ್ಬಿಟ್ಟಿತ್ತು. ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡ್ವಿ. ಅವ್ರೂ ಕೂಡ ಸ್ವಲ್ಪ ದೇವ್ರ ಪ್ರಸಾದ ಇತ್ತು, ಅದನ್ನು ತಿನ್ಕೋತಾ ಇದ್ದಾರೆ. ಉಪವಾಸದಲ್ಲಿ 2 ಥರ ಇರುತ್ತೆ. ಒಂದು ಲಘು ಉಪವಾಸ ಅಂತ ಹೇಳ್ತಾರೆ, ಒಂದು ಕಟ್ನಿಟ್ಟಿಂದ ಮಾಡೋದು. ಅದಾದರೆ ನೀರನ್ನು ಕೂಡ ಕುಡಿಯಲ್ಲ, ಆ ಥರ ಉಪವಾಸ ಮಾಡ್ತಾರೆ. ಸೊ ಇನ್ನೊಂದು ಏನಂದರೆ ಹಾಲು ಹಣ್ಣು ಆಗಿರ್ಬೋದು ಅಥವಾ ದೇವ್ರ ಪ್ರಸಾದ ಈ ಥರದ್ದು ಏನಾದರೂ ಸ್ವಲ್ಪ ತಿನ್ಕೊತಾರೆ, ಲೈಟಾಗಿ ತಿಂದ್ಕೊಂಡು ಉಪವಾಸ ಮಾಡ್ತಾರೆ. ಇವಾಗ ಕೆಲವ್ರು ಪೇಷಂಟ್ಗಳಿರ್ತಾರೆ, ಸೊ ಅಂಥವರು ಈ ಥರ ಉಪವಾಸ ಮಾಡ್ತಾರಂತೆ. ನನಗೂ ಆ ಥರ ಗೊತ್ತಿಲ್ಲ, ಎಲ್ಲೋ ಓದಿದ್ದು ಕೇಳಿದ್ದು. ಸೊ ಹಾಗಾಗಿ ನಿಮ್ಗಳ ಹತ್ರ ಶೇರ್ ಮಾಡಿಕೊಂಡೆ. ನೆಕ್ಸ್ಟು ಡೇ ಗುರುವಾರ ಮಾಮೂಲಿಯಂತೆ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ರಾಯಪ್ಪನ ದರ್ಶನ ಕೂಡ ಮಾಡಿಕೊಂಡು ಮನೆ ಕಡೆ ಹೋಗ್ತಾ ಇದ್ದೀನಿ. ಸಿಕ್ಕಾಬಟ್ಟೆ ಬಿಸಿಲಿತ್ತು. ಇವತ್ತು ಒಬ್ಬಳೇ ಹೋಗಿದ್ದು ದೇವಸ್ಥಾನಕ್ಕೆ. ಸೊ ಯಾರೂ ಇರಲಿಲ್ಲ. ಆಲ್ರೆಡಿ 12 ಗಂಟೆ ಆಗೋಗ್ಬಿಟ್ಟಿತ್ತು. ಮನೇಲಿ ಸ್ವಲ್ಪ ಹಬ್ಬದ್ದೆಲ್ಲ ಹಾಗಾಗಿ ಇತ್ತಲ್ಲ, ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಕೆಲಸ ಮುಗಿಸಿ ಪೂಜೆ ಮಾಡಿ ಹೋಗೋಷ್ಟರೊಳಗೆ ಲೇಟ್ ಆಗೇ ಬಿಡ್ತು. ಸೊ ಅಷ್ಟರೊಳಗೆ ನಾನು ಅರ್ಧ ದೂರದಲ್ಲಿ ನಡ್ಕೊಂಡು ಹೋಗ್ತಿದ್ದೆ. ಶಿವರು ಕೂಡ ಬಂದರು. ಸೊ ಹಾಗೆ ಬೈಕಲ್ಲಿ ಬಂದು ಮತ್ತೆ ನಮ್ಮ ಮನೆ ಪಕ್ಕದಲ್ಲಿರುವಂಥ ದೇವಸ್ಥಾನಕ್ಕೆ ಇಬ್ಬರೂ ಬಂದು ಅವರೂ ಕೂಡ ಉಪವಾಸ ಮಾಡ್ತಾಯಿದ್ರಲ್ಲ. ಸೊ ಹಾಗಾಗಿ ಫಸ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಅಂದ್ಬಿಟ್ಟು ಅವರೂ ಕೂಡ ನನ್ನ ಜೊತೆಲೇ ಬಂದರು. ಒಳಗಡೆ ಗಣೇಶ ಮತ್ತು ಪಾರ್ವತಿ, ಶಿವ 3 ಜನದ್ದು ದೇವರಿರೋದು. ಸೊ ಹಾಗಾಗಿ ಅಲ್ಲೇ 3 ಜನನೂ ದರ್ಶನ ಮಾಡಿಕೊಂಡು ಹಿಂದೆ ಬಂದರೆ ಒಂದು ಹಳ್ಳಿ ಮರ ಇದೆ, ಅಶ್ವತ್ಥ ಕಟ್ಟ ಇದೆ, ಹಾಗೆ ನಾಗರ ಕಲ್ಲಿದೆ. ಅದನ್ನು ಕೂಡ ನಮಸ್ಕಾರ ಮಾಡಿಕೊಂಡು ಪ್ರದಕ್ಷಿಣೆ ಮಾಡಿಕೊಂಡ್ವಿ. ಸೊ ಇದಿಷ್ಟು ನನ್ನ ಶನಿವಾರ, ಬುಧವಾರ, ಗುರುವಾರ ವ್ಲಾಗ್ ಆಗಿತ್ತು. ಸೊ ಹೇಗಿತ್ತು ವಿಡಿಯೋ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ತಾಯಿರಿ. ಎಂಡ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್.